ಹಾಯ್ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಹುಬ್ಳಿ ಟು ಗ್ರೇಟರ್ ನೋಯ್ಡಾ ಜರ್ನಿ. ನಾವಿವಾಗ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಹಾಗೆ ಊಟನ ಮುಗಿಸ್ಕೊಂಡು ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನನ್ನ ಹಿಂದಿನ ವಿಡಿಯೋಲ್ಲಿ ನಾನು ಹುಬ್ಳಿಯಿಂದ ಸೊಲ್ಲಾಪುರವರೆಗೂ ಹೇಗೆ ಬಂದ್ವಿ, ಅಲ್ಲಿಂದ ಅಂಬಾಬಾಯಿ ದೇವಸ್ಥಾನಕ್ಕೆ ಹೇಗೆ ಬಂದ್ವಿ ಅಂತ ಕಂಪ್ಲೀಟಾಗಿ ಹಾಕಿದ್ದೀನಿ. ಖಂಡಿತವಾಗೂ ಆ ವಿಡಿಯೋ ಕೂಡ ನೋಡಿ. ಇಲ್ಲಿವರೆಗೂ ನಮ್ಮ ಜರ್ನಿ ಚೆನ್ನಾಗೇ ಇತ್ತು. ಸೊಲ್ಲಾಪುರವರೆಗೂ ಆರಾಮಾಗಿ ರೀಚ್ ಆದ್ವಿ. ಆ್ಯಂಡ್ ಅಲ್ಲಿಂದ ಮುಂದೆ ತುಳಜಾಪುರ ದೇವಸ್ಥಾನವೂ ಆಯಿತು. ಈಗ ಮಹಾರಾಷ್ಟ್ರ ಬಂದು ತುಂಬಾ ದೊಡ್ಡ ಸ್ಟೇಟ್ ಆಗಿರೋ ಕಾರಣ ಮೇ ಬಿ ಇವತ್ತು ರಾತ್ರಿ ಕೂಡ ನಾವು ಮಹಾರಾಷ್ಟ್ರಲ್ಲೇ ಸ್ಟೇ ಆಗ್ತೀವಿ. ಇನ್ನೊಂದೇನೆಂದರೆ ನಮಗೆ ದೇವಸ್ಥಾನದಲ್ಲಿ ತುಂಬಾ ಕ್ರೌಡ್ ಇತ್ತು ಇವತ್ತು ಶುಕ್ರವಾರ ಇರೋ ಕಾರಣ. ಹೀಗಾಗಿ ಅಲ್ಲಿ ಕೂಡ ನಮಗೆ 12:30ವರೆಗೂ ಅಲ್ಲಿ ದೇವಸ್ಥಾನದಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆ್ಯಂಡ್ ಇವಾಗ ಸ್ನ್ಯಾಕ್ ಬ್ರೇಕ್ ತೊಗೊಂಡಿದ್ವಿ. ಮಹಾರಾಷ್ಟ್ರ ಫೇಮಸ್ ಮಿಸಲ್ ಪಾವ್ ಟ್ರೈ ಮಾಡಿಬಿಟ್ಟು ಈಗ ಮುಂದಿನ ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಇಲ್ಲಿಂದ ಬೇಕಾದರೆ ಶಿರ್ಡಿ ಕೂಡ ಪ್ಲ್ಯಾನ್ ಮಾಡ್ಬೋದು, ಬಟ್ ನಾವು ಶಿರ್ಡಿಗೆ ಹೋಗ್ತಾ ಇಲ್ಲ. ತುಳಜಾಪುರ ಅಂಬಾಬಾಯಿ ದೇವಸ್ಥಾನದ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಾನು ಇನ್ನೊಂದು ವ್ಲಾಗ್ನ ಸದ್ಯದರಲ್ಲೇ ಹಾಕ್ತೀನಿ. ಅದನ್ನ ಕೂಡ ಖಂಡಿತವಾಗೂ ನೋಡಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಕೂಡ ಚೆಕ್ ಮಾಡಿ. ಅದರಲ್ಲಿ ನಾನು ಹುಬ್ಳಿಯಿಂದ ಇಲ್ಲಿವರೆಗೂ ಎಷ್ಟು ಖರ್ಚಾಯಿತು ಅಂತ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಟ್ಟಿರ್ತೀನಿ. ಲೈಕ್ ಫುಡ್, ಟೋಲ್, ಹಾಗೆ ಪೆಟ್ರೋಲ್ ಮತ್ತು ಸ್ಟೇದು ಎಲ್ಲ ಡೀಟೇಲ್ಸ್ನ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಇನ್ನು ಇಲ್ಲಿ ಸ್ವಲ್ಪ ಘಾಟ್ ಸೆಕ್ಷನ್ ಸಿಗುತ್ತೆ, ನಮಗೆ ಸ್ವಲ್ಪ ಕೇರ್ಫುಲ್ಲಾಗಿ ಡ್ರೈವ್ ಮಾಡಬೇಕಾಗತ್ತೆ. ಆ್ಯಂಡ್ ಅದು ಬಿಟ್ಟರೆ ಬೇರೆ ಎಲ್ಲ ರೋಡ್ ಚೆನ್ನಾಗೇ ಇದೆ. ಇಲ್ಲಿ ಪೊಲೀಸ್ ಕೂಡ ಚೆಕ್ ಮಾಡ್ತಾ ಇರ್ತಾರೆ ಡಾಕ್ಯುಮೆಂಟ್ಸ್ ಎಲ್ಲ. ಸೊ ನಿಮ್ಮ ಡಾಕ್ಯುಮೆಂಟ್ಸ್ನ ಕ್ಲಿಯರಾಗಿ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ನಾವಿವಾಗ ದುಲೆ ರೀಚ್ ಆದ್ವಿ. ಇದು ಕೂಡ ಮಹಾರಾಷ್ಟ್ರದಲ್ಲೇ ಇರೋದು. ನಾವು ಇವತ್ತು ನೈಟ್ ಇಲ್ಲೇ ಸ್ಟೇ ಆಗ್ತಾ ಇದ್ದೀವಿ. ದುಲೆ ಒಂದು ಸಿಟಿ, ಸ್ಮಾರ್ಟ್ ಸಿಟಿ, ಹೀಗಾಗಿ ಇಲ್ಲೇ ರೂಮ್ ಚೆನ್ನಾಗಿ ಸಿಗುತ್ತೆ ಅಂತ ಅಂದ್ಕೊಂಡು ಇಲ್ಲೇ ಸರ್ಚ್ ಮಾಡಿದ್ವಿ. ಅಹಮದ್ ಪ್ಲಾಜಾ ಅಲ್ಲಿ ರೂಮ್ ಅವೈಲಬಲ್ ಇತ್ತು. ಆ್ಯಂಡ್ ಇದು AC ರೂಮ್. ಆ್ಯಂಡ್ ಇದು ಕೂಡ ನಮಗೆ ವಿತಿನ್ 2000 ಸಿಗುತ್ತೆ. ಆ್ಯಂಡ್ ರೂಮ್ ಡೀಸೆಂಟ್ ಆಗಿದೆ, ಹಾಗೆ ಹೈಜೀನಿಕ್ ಕೂಡ ಇದೆ. ಆ್ಯಂಡ್ ನಾವಿವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಡಿನ್ನರ್ಗೆ ಅಂತ ಬಂದಿದ್ದೀವಿ. ಈಗ ಬೆಳಿಗ್ಗೆ 8 ಗಂಟೆಗೆಲ್ಲ ನಾವು ಮಹಾರಾಷ್ಟ್ರ ದುಲೆಯಿಂದ ಸ್ಟಾರ್ಟ್ ಮಾಡಿದ್ವಿ ನಮ್ಮ ಜರ್ನಿನ. ಸೊ ನಾವಿವಾಗ ಟುವರ್ಡ್ಸ್ ಮಧ್ಯಪ್ರದೇಶ್ ಹೋಗ್ತಾ ಇರೋದು. ಫೈನಲಿ ಮಹಾರಾಷ್ಟ್ರ ಮತ್ತು MP ಬಾರ್ಡರ್ನ ರೀಚ್ ಆದ್ವಿ. ನಾವು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ, ಹೀಗಾಗಿ ಬಾರ್ಡರ್ ಕ್ರಾಸ್ ಮಾಡಾದ್ಮೇಲೆ ಎಲ್ಲಾದರೂ ಚೆನ್ನಾಗಿರೋ ರೆಸ್ಟೋರೆಂಟಲ್ಲಿ ಬ್ರೇಕ್ಫಾಸ್ಟ್ ಮಾಡೋಣ ಅಂದ್ಕೊಂಡ್ವಿ. ಬಟ್ ಮಹಾರಾಷ್ಟ್ರ ಕ್ರಾಸ್ ಆದಮೇಲೆ ಎಲ್ಲೂ ಚೆನ್ನಾಗಿ ಹೋಟೆಲ್ಸೇ ಸಿಗಲಿಲ್ಲ. ಸ್ವಲ್ಪ ಲಾಂಗ್ ಡಿಸ್ಟೆನ್ಸ್ ಕವರ್ ಮಾಡಾದಮೇಲೆ ನಮಗೆ ಒಂದು ಒಳ್ಳೆಯ ರೆಸ್ಟೋರೆಂಟ್ ಕಾಣಿಸ್ತು. ಬಟ್ ಅದನ್ನು ರೋಡ್ ಕ್ರಾಸ್ ಮಾಡಿ ಹೋಗ್ಬೇಕಾಯ್ತು. ನಾವು ಹೋಗ್ತಾ ಇದ್ದಿದ್ದು ಡಿಸ್ಟೆನ್ಸಲ್ಲಿ ಸಿಗಲಿಲ್ಲ. ಆ್ಯಂಡ್ ಆವಾಗ ನಾನೇನು ನೆನೆಸ್ಕೊತಾ ಇದ್ದೆ ಅಂದರೆ, ನಮ್ಮ ಕರ್ನಾಟಕದಲ್ಲಿ ಹೈವೇಯಲ್ಲಿ ತುಂಬ ಚೆನ್ನಾಗಿ ರೆಸ್ಟೋರೆಂಟ್ಸ್ ಇರುತ್ತೆ. ಇಲ್ಲೆಲ್ಲ ಕ್ಲೀನಾಗಿರೋ ರೆಸ್ಟೋರೆಂಟ್ ಬೇಕಂದರೆ ಸ್ವಲ್ಪ ಲಾಂಗ್ ಡಿಸ್ಟೆನ್ಸ್ನ ಕವರ್ ಮಾಡಬೇಕಾಗತ್ತೆ. ನಾವಿಲ್ಲಿ ರೀಚ್ ಆದಾಗ ಆಲ್ಮೋಸ್ಟ್ 9 ಗಂಟೆ ಆಗ್ತಾ ಬಂದಿತ್ತು. ನಾವು ಬೆಳಗ್ಗೆ 8 ಗಂಟೆಗೆ ಬಿಟ್ಟಿದ್ವಿ. ಹೀಗಾಗಿ ಅಲ್ಲಿ ಯಾವುದೂ ರೆಸ್ಟೋರೆಂಟ್ಸ್ ಇನ್ನೂ ಓಪನ್ ಆಗಿರಲಿಲ್ಲ. ಆ್ಯಂಡ್ ಯಾವುದೂ ಚೆನ್ನಾಗಿ ಸಿಗಲೂ ಇಲ್ಲ. ಹೀಗಾಗಿ ಹೈವೇಯಲ್ಲೇ ತಿನ್ನೋಣ ಅಂದ್ಕೊಂಡ್ರೆ ಸ್ವಲ್ಪ ಲಾಂಗ್ ಡಿಸ್ಟೆನ್ಸೇ ಬರಬೇಕಾಯ್ತು. ಇನ್ನು ನಮ್ಮ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹಾಗೆ ನಮ್ಮ ಗಾಡಿಗೂ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಸ್ಬಿಟ್ಟು ಮುಂದೆ ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಇಲ್ಲಿ ಏನಂದರೆ ಒಂದು ಸರಿ ಮಧ್ಯಪ್ರದೇಶ್ ಎಂಟರ್ ಆದಮೇಲೆ ನಮಗೆ ಜಾಸ್ತಿ ಲಾರಿಗಳೇ ಕಾಣಿಸ್ತಾ ಇತ್ತು. ಆಮೇಲೆ ಇನ್ನೊಂದು ಏನಂದರೆ, ಸೊಲ್ಲಾಪುರ ರೀಚ್ ಆದಮೇಲಿಂದ ನಮಗೆ ಸಿಕ್ಕಾಪಟ್ಟೆ ಟೋಲ್ ಸಿಕ್ತು ಅಂತ ಅನ್ನಿಸ್ತು. ಸೊ ಟೋಲ್ಗೆಲ್ಲ ಎಷ್ಟಾಯಿತು ಅಂತ ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. Day 1, Day 2, Day 3 ಎಲ್ಲ ಆಲ್ ಟುಗೆದರ್ ಹಾಕಿರ್ತೀನಿ. ಸೊ ಚೆಕ್ ಮಾಡ್ಕೊಳ್ಳಿ. ಹೈವೇ ಎಲ್ಲ ಚೆನ್ನಾಗೇ ಇದೆ, ಟ್ರಾವೆಲ್ ಮಾಡ್ಬೋದು. ಬಟ್ ಸಿಕ್ಕಾಪಟ್ಟೆ ಲಾರಿಗಳೇ ಆಗುತ್ತೆ. ಸೊ ಲಾರಿಗಳಿದೆ ಅಂತೇಳ್ಬಿಟ್ಟು ಓವರ್ಟೇಕ್ ಮಾಡೋದಾಗಲಿ ಅಥವಾ ತುಂಬ ಬೇಗ ಹೋಗೋದು, ಈ ರೀತಿ ಮಾಡೋದಕ್ಕೆ ಹೋಗಬಾರ್ದು. ಇಲ್ಲಿ ಒಂದು ಲಾರಿ ಆಕ್ಸಿಡೆಂಟ್ ನೋಡಿ ನಮಗೆ ತುಂಬಾ ಬೇಜಾರಾಯಿತು. ಇನ್ನೊಂದೇನೆಂದರೆ, ಲಾರಿದು ಕೆಪಾಸಿಟಿ ಮೀರಿ ಲೋಡಿಂಗ್ ಮಾಡಿರ್ತಾರೆ. ಲಾರಿ ಆಲ್ಮೋಸ್ಟ್ ಒಂದು ಕಡೆ ವಾಲ್ತಾ ಇರುತ್ತೆ. ಆ ಥರ ಗಾಡಿಗಳನ್ನೆಲ್ಲ ನಮ್ಮ ಗೌರ್ಮೆಂಟ್ ರೋಡ್ ಮೇಲೆ ಬಿಡಬಾರ್ದು. ಯಾಕಂದರೆ ಅದು ಅವ್ರಿಗೂ ಸೇಫ್ ಅಲ್ಲ. ಹಾಗೆ ಹಿಂದೆ ಸಣ್ಣ ಪುಟ್ಟ ಗಾಡಿಗಳು ಓಡಿಸ್ತಾ ಇರ್ತಾರಲ್ಲ, ಅವರು ಕೂಡ ತೊಂದರೆ. ಬಿಕಾಸ್ ನಾವು ಕೂಡ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕಾಗತ್ತೆ.
ಇವಾಗ ನಾವು ಇಂದೋರ್ ರೀಚ್ ಆದ್ವಿ. ನಾವು ನಮ್ಮ ಲಂಚ್‌ನ ಇಲ್ಲೇ ಮುಗಿಸ್ಕೊಳ್ತಾ ಇದ್ದೀವಿ ಆ್ಯಂಡ್ ಇಲ್ಲಿಂದ ನಾವು ಉಜ್ಜೈನ್ ಕಡೆ ಹೊರಟಿದ್ದೀವಿ. ನಾವು ಉಜ್ಜೈನ ರೀಚ್ ಆದಾಗ ಆಲ್ಮೋಸ್ಟ್ 4 ಗಂಟೆ ಆಗಿತ್ತು. ಉಜ್ಜೈನ್ ಮಹಾಕಾಲೇಶ್ವರ ಟೆಂಪಲ್ ಬಗ್ಗೆ ಕೂಡ ನಾನು ಸಪ್ರೇಟ್ ವ್ಲಾಗ್ ಹಾಕ್ತೀನಿ. ಖಂಡಿತವಾಗೂ ನೋಡಿ. ತುಂಬಾ ಚೆನ್ನಾಗಿರೋ ದೇವಸ್ಥಾನ ಇದು. ನನಗೆ ತುಂಬಾ ಇಷ್ಟ ಆಯಿತು. ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್‌ನ ನಾನು ಸಪ್ರೇಟ್ ವ್ಲಾಗಲ್ಲಿ ಹೇಳ್ತೀನಿ. ಇನ್ನು ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತೀವಿ. ನಿಯರ್ ಬೈ ಚೆನ್ನಾಗಿರೋ ಸಿಟಿಯಲ್ಲಿ ಇವತ್ತು ಸ್ಟೇ ಆಗ್ತೀವಿ. ಮುಂಚೆನೇ ನಾವು ಪ್ಲ್ಯಾನ್ ಮಾಡಿ ಆನ್ಲೈನಲ್ಲಿ ಬುಕ್ ಮಾಡಿಲ್ಲ. ನಮಗೆ ಯಾವುದು ಸಿಟಿ ಸಿಗುತ್ತಲ್ವ ಆ ಸಿಟಿಯಲ್ಲಿ ಅಂದರೆ ಚೆನ್ನಾಗಿರೋ ಸಿಟಿ ಅಂತ ಅನಿಸಿದ್ರೆ ಅಲ್ಲಿ ನಾವು ಸ್ಟೇ ಆಗ್ತಾ ಇದ್ವಿ. ಈಗ ಹೈವೇಯಲ್ಲೇ ನಾವು ನಮ್ಮ ಊಟನ ಮುಗಿಸ್ಕೊಂಡು ಓಂ ಪ್ಲಾಜಾ ಅನ್ನೋ ಹೋಟೆಲಲ್ಲಿ ಸ್ಟೇ ಆದ್ವಿ. ಈ ಹೋಟೆಲ್ ಕೂಡ ಡೀಸೆಂಟ್ ಆಗಿತ್ತು. ಅಫೋರ್ಡಬಲ್ ಪ್ರೈಸಲ್ಲೇ ಇತ್ತು. ನಾವು ಎಲ್ಲೂ ಕೂಡ 2000 ಅಬೌವ್ ಕ್ರಾಸ್ ಮಾಡಿಲ್ಲ. ಅಂದರೆ ಸ್ಟೇಗೆ 2000 ಮೇಲೆ ಸ್ಪೆಂಡ್ ಮಾಡಿಲ್ಲ. ಎ ಸಿ ರೂಮ್ ಆಗಿತ್ತು. ತುಂಬಾ ನೀಟ್ ಆ್ಯಂಡ್ ಕ್ಲೀನ್ ಆಗಿತ್ತು. ಹೀಗಾಗಿ ಜಸ್ಟ್ ಒನ್ ನೈಟ್ಗೋಸ್ಕರ ಎಲ್ಲ ಫ್ಯಾನ್ಸಿ ಹೋಟೆಲ್ಸ್ನ ಬುಕ್ ಮಾಡೋದು ನೆಸೆಸರಿ ಇಲ್ಲ ಅನ್ನಿಸ್ತು. ಹೀಗಾಗಿ ನಾವು ಜಸ್ಟ್ ವಿತಿನ್ 2000ಅಲ್ಲಿ ನೋಡ್ತಾ ಇದ್ವಿ. ಆ್ಯಂಡ್ ಓಂ ಪ್ಲಾಜಾ ಕೂಡ ಚೆನ್ನಾಗಿತ್ತು. ಮಹಾರಾಷ್ಟ್ರ ಕ್ರಾಸ್ ಆದಮೇಲೆ ನಿಮಗೆ ಬ್ರೇಕ್ಫಾಸ್ಟಲ್ಲಿ ಬರೀ ಪರಾಟನೇ ಸಿಗುತ್ತೆ. ಇನ್ಫ್ಯಾಕ್ಟ್ ನಾವು ನೆನ್ನೆ ಕೂಡ ಬೆಳಗ್ಗೆ ಬ್ರೇಕ್ಫಾಸ್ಟಲ್ಲಿ ಆಲೂ ಪರೋಟಾನೇ ತಿಂದ್ವಿ. ಬಟ್ ಅಲ್ಲಿ ಅಟ್ಲೀಸ್ಟ್ ಉಪ್ಮಾ ಅವೈಲಬಲ್ ಇತ್ತು. ಇಲ್ಲಿ ಬರೀ ಪರೋಟಾನೇ ಇತ್ತು. ಸೊ ಆಲೂ ಪರೋಟ ಆ್ಯಂಡ್ ಪನ್ನೀರ್ ಪರೋಟ ತಿಂದ್ಬಿಟ್ಟು ಮುಂದೆ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಜರ್ನಿನ. ಆ್ಯಂಡ್ ಇನ್ನು ಮಧ್ಯಪ್ರದೇಶಲ್ಲಿ ಪೆಟ್ರೋಲ್ ರೇಟ್ ಸ್ವಲ್ಪ ವೇರಿ ಆಗುತ್ತೆ. ಅಂದರೆ ಕರ್ನಾಟಕಕ್ಕಿಂತ 4ರಿಂದ 5 ರೂಪಾಯಿ ಜಾಸ್ತಿ ಅನಿಸುತ್ತೆ. ಮೇ ಬಿ 4 ರೂಪಾಯಿ ಜಾಸ್ತಿ ಇತ್ತು ಅನಿಸುತ್ತೆ. ಇನ್ನು MP ಹೈವೇಯಲ್ಲಿ ನಿಮಗೆ ಅಷ್ಟು ಹೆಚ್ಚಾಗಿ ಅಂಗಡಿಗಳು ಕಾಣಿಸಲ್ಲ. ಹೀಗಾಗಿ ಯಾವುದಾದ್ರೂ ಸಿಟಿನ ಕ್ರಾಸ್ ಮಾಡಿದ್ರೆ ಅಥವಾ ನೆಕ್ಸ್ಟ್ ಯಾವುದಾದ್ರೂ ಸಿಟಿ ಸಿಕ್ಕಿದ್ರೆ ಸ್ವಲ್ಪ ಸ್ನ್ಯಾಕ್ಸ್, ವಾಟರ್ ಬಾಟ್ಲೆಲ್ಲ ಅಡ್ವಾನ್ಸಾಗಿ ತೊಗೊಂಡಿಟ್ಕೋಬೇಕಾಗತ್ತೆ. ಆ್ಯಂಡ್ ನಾವು ಬೆಳಗ್ಗೆ ಪರಾಟ ತಿಂದಿದ್ವಿ. ಹೀಗಾಗಿ ಆ್ಯಂಡ್ ಇನ್ ಬಿಟ್ವೀನ್ ಬರಬೇಕಾದ್ರೆ ಜ್ಯೂಸ್ ಕುಡಿದಿದ್ವಿ. ಹೀಗಾಗಿ ವಿ ವರ್ ನಾಟ್ ದ್ಯಾಟ್ ಹಂಗ್ರಿ. ಆ್ಯಂಡ್ ಇವಾಗ ನಾವು ಗ್ವಾಲಿಯರ್ಗೆ ಹೋಗ್ಬಿಟ್ಟು ಊಟ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಆ್ಯಂಡ್ ಈ ಸ್ಟೇಡಿಯಂ ತುಂಬಾ ಚೆನ್ನಾಗಿತ್ತು. ಇಲ್ಲಿ ಇಂಟರ್ನ್ಯಾಷನಲ್ ಮ್ಯಾಚಸ್ ಎಲ್ಲ ನಡೆಯುತ್ತೆ. ಆ್ಯಂಡ್ ಇವಾಗ ನಾವು ಗ್ವಾಲಿಯರಲ್ಲಿ ಲಂಚ್ ಮಾಡ್ತಾ ಇದ್ದೀವಿ. ಲಂಚ್ ಚೆನ್ನಾಗಿತ್ತು. ಆ್ಯಂಡ್ ಇಲ್ಲಿ ಕೂಡ ಪರಾಟನೇ ಅವೈಲಬಲ್ ಇತ್ತು. ಹೀಗಾಗಿ ಪರಾಟ ಮತ್ತು ಪುಲಾವ್ನ ತೊಗೊಂಡಿದ್ವಿ. ಆ್ಯಂಡ್ ಪರಾಟ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಈ ಸೈಡೆಲ್ಲ. ಆ್ಯಂಡ್ ಇವಾಗ ನಾವು ಆಗ್ರಾ ಇನ್ನರ್ ರಿಂಗ್ ರೋಡ್ಗೆ ಎಂಟರ್ ಆಗ್ತಾ ಇದ್ದೀವಿ. ಇಲ್ಲಿವರೆಗೂ ರೋಡ್ ಅಂತೂ ತುಂಬಾ ಚೆನ್ನಾಗಿತ್ತು. ಮಹಾರಾಷ್ಟ್ರಲ್ಲಿ ಒಂದು ಸ್ವಲ್ಪ ಘಾಟ್ ಸೆಕ್ಷನ್ ಬಿಟ್ಟರೆ ಬೇರೆ ಕಡೆ ಎಲ್ಲ ತುಂಬಾ ಚೆನ್ನಾಗೇ ಇತ್ತು. ಇನ್ನೇನು ಇವಾಗ ನಾವು ಯಮುನಾ ಎಕ್ಸ್‌ಪ್ರೆಸ್ ವೇನ ಕನೆಕ್ಟ್ ಆಗ್ತೀವಿ. ಆ್ಯಂಡ್ ನಾವಿವಾಗ ನಮ್ಮ ಊಟನ ಇಲ್ಲೇ ಎಕ್ಸ್‌ಪ್ರೆಸ್ ವೇಯಲ್ಲೇ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಬಿಕಾಸ್ ಇಲ್ಲೆಲ್ಲ ಸ್ಟಾಪ್ ಓವರ್ ರೆಸ್ಟೋರೆಂಟ್ಸ್ ತುಂಬಾ ನೀಟ್ ಆ್ಯಂಡ್ ಕ್ಲೀನಾಗಿತ್ತು. ಆ್ಯಂಡ್ ಸಾಕಷ್ಟು ರೆಸ್ಟೋರೆಂಟ್ಸ್ ಇತ್ತು. ನಾವಿಲ್ಲಿ ರಾಜ್ಮಾ ಚಾವಲ್ ಹಾಗೆ ಚೋಲೆ ಚಾವಲ್ನ ಟ್ರೈ ಮಾಡಿದ್ವಿ. ಹಾಗೆ ಸ್ವಲ್ಪ ಸ್ನ್ಯಾಕ್ಸ್, ವಾಟರ್ ಬಾಟಲ್ನೆಲ್ಲ ಬೈ ಮಾಡಿದ್ವಿ. ಇನ್ನೇನು 1 ಅವರಲ್ಲಿ ನಾವು ನಮ್ಮ ಮನೇನ ರೀಚ್ ಆಗ್ತೀವಿ. ಬಟ್ ಎಕ್ಸ್‌ಪ್ರೆಸ್ ವೇಯಲ್ಲೇ ತಿನ್ನೋಣ ಅನಿಸ್ತು. ಇಲ್ಲಿ ತುಂಬಾ ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ತುಂಬ ನೋಡೋದಕ್ಕೆ ಕೂಡ ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು. ಆ್ಯಂಡ್ ಕಮಿಂಗ್ ಟು ಯಮುನಾ ಎಕ್ಸ್‌ಪ್ರೆಸ್ ವೇ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಆ್ಯಂಡ್ 6 ಲೇನ್ ಇದೆ. ಆ್ಯಂಡ್ ವಿಚ್ ಕನೆಕ್ಟ್ಸ್ ಟು ಆಗ್ರಾ ಆ್ಯಂಡ್ ಗ್ರೇಟರ್ ನೋಯ್ಡಾ. ತುಂಬಾ ಬ್ಯೂಟಿಫುಲ್ಲಾಗಿ ಅನಿಸ್ತು. ರೋಡ್ಸ್ ತುಂಬ ವೈಡ್ ಆಗಿದೆ. ಹಾಗೆ ಎಲ್ಲೂ ಡಿಸ್ಟರ್ಬೆನ್ಸ್ ಇರಲ್ಲ. ಸೊ ಹೀಗಾಗಿ ಬೇಗನೆ ನಾವು ಡೆಲ್ಲಿಗೆ ರೀಚ್ ಆಗ್ಬೋದು.
ಈ ರೀತಿ ಕ್ರೌಡ್‌ಗೆ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅನಿಸ್ತು. ಹಾಗೆ ನಮ್ಮ ಅಪಾರ್ಟ್‌ಮೆಂಟ್ ಕೂಡ ಎಕ್ಸ್‌ಪ್ರೆಸ್ ವೇಯಿಂದ ಕಾಣಿಸ್ತು ಆ್ಯಂಡ್ ಇವಾಗ ನಾವು ನಮ್ಮ ಅಪಾರ್ಟ್‌ಮೆಂಟ್ ಒಳಗಡೆ ಎಂಟ್ರಿ ಕೊಟ್ವಿ ಆ್ಯಂಡ್ ಆ್ಯಕ್ಚುಲಿ ಸೆಕ್ಯೂರಿಟಿ ತುಂಬಾ ಚೆನ್ನಾಗಿದೆ. ಫಸ್ಟ್ ಒಂದು ಸೆಕ್ಯೂರಿಟಿ ಚೆಕ್ ಆಯಿತು. ಅದಾದಮೇಲೆ ಇನ್ನೊಂದು ಸೆಕ್ಯೂರಿಟಿ ಚೆಕ್ ಆ್ಯಂಡ್ ಮತ್ತು ನಮ್ಮ ಟವರ್ ಹತ್ರ ಕೂಡ ಒಂದು ಸೆಕ್ಯೂರಿಟಿ ಚೆಕ್ ಇರುತ್ತೆ. ಸೊ ಹೀಗಾಗಿ ಸೇಫ್ಟಿದು ಯಾವುದೇ ರೀತಿ ಭಯ ಇರಲ್ಲ. ಒನ್ ಆಫ್ ದಿ ಲಕ್ಸುರಿಯಸ್ ಅಪಾರ್ಟ್ಮೆಂಟ್ ಇದು. ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು. ಎಂಟ್ರಿನೇ ಇಷ್ಟೊಂದು ಚೆನ್ನಾಗಿದೆ ಆ್ಯಂಡ್ ನಾವಿವಾಗ 9th ಫ್ಲೋರ್ಗೆ ಹೋಗಬೇಕು. ಈ ಪ್ರಾಪರ್ಟಿ ಬಂದು 2 ರಿಂದ 3 ವರ್ಷದ್ದು ಅನಿಸುತ್ತೆ ಆ್ಯಂಡ್ ನಮ್ಮ ಫ್ಲ್ಯಾಟ್ಗೆ ನಾವು ಫೈನಲಿ ರೀಚ್ ಆದ್ವಿ ಆ್ಯಂಡ್ ತುಂಬಾ ಚೆನ್ನಾಗಿ ಅನಿಸ್ತು. ಆಫ್ಟರ್ ಅ ಲಾಂಗ್ ಜರ್ನಿ ಫೈನಲಿ ರೀಚ್ ಆದ್ವಿ. 2 BHK ಫ್ಲ್ಯಾಟ್ ಅದು ತುಂಬಾ ಸ್ಪೇಷಿಯಸ್ ಆಗಿದೆ ಆ್ಯಂಡ್ ಎಂಟ್ರೆನ್ಸ್ ಹತ್ರನೂ ಕೂಡ ತುಂಬಾ ಲೈಕ್ ಇಂಡಿವಿಜುವಲ್ ಆಗಿದ್ದೀವಿ ಅನ್ನೋ ಥರ ಫೀಲ್ ಬರುತ್ತೆ. ಅಕ್ಕಪಕ್ಕ ಎಲ್ಲ ಜಾಸ್ತಿ ಕ್ರೌಡ್ ಅನಿಸಲ್ಲ ಆ್ಯಂಡ್ ಸೆಕ್ಯೂರಿಟಿ ಕೂಡ ತುಂಬಾ ಚೆನ್ನಾಗಿದೆ ಆ್ಯಂಡ್ ನಾನು ಎಂಟ್ರಿ ಆಗ್ತಿದ್ದಂಗೆ ಫಸ್ಟು ಕಿಚನ್ನ ನೋಡಬೇಕಿತ್ತು ಆ್ಯಂಡ್ ಕಿಚನ್ ತುಂಬಾ ಚೆನ್ನಾಗಿ ಇತ್ತು ಆ್ಯಂಡ್ ಕಿಚನ್ಗೆ ಬಾಲ್ಕನಿನೂ ಇದೆ. ಹೀಗಾಗಿ ವೆಂಟಿಲೇಷನ್ದು ಏನೂ ಪ್ರಾಬ್ಲಮ್ ಇಲ್ಲ ಆ್ಯಂಡ್ ಇಲ್ಲಿ ಸಾಕಷ್ಟು ಬಾಲ್ಕನಿ ಇದೆ. ಹಾಲಲ್ಲಿ ಕೂಡ ಬಾಲ್ಕನಿ ಇದೆ ಆ್ಯಂಡ್ ಈವನ್ ಕಿಡ್ಸ್ ಬೆಡ್ರೂಮ್ಗೆ ಮತ್ತು ಮಾಸ್ಟರ್ ಬೆಡ್ರೂಮ್ಗಲ್ಲಿ ಕೂಡ ಬಾಲ್ಕನಿ ಇದೆ. ಮಾಸ್ಟರ್ ಬೆಡ್ರೂಮ್ ಆ್ಯಂಡ್ ಕಿಡ್ಸ್ ಬೆಡ್ರೂಮ್ಗೆ ಸೇಮ್ ಪೂಲ್ ವ್ಯೂ ಕಾಣಿಸುತ್ತೆ ಆ್ಯಂಡ್ ಮಾಸ್ಟರ್ ಬೆಡ್ರೂಮಿಗೆ ಮಾತ್ರ ನೆಟ್ ಹಾಕಿಲ್ಲ, ಬಾಕಿ ಎಲ್ಲ ಕಡೆ ನೆಟ್ ಹಾಕಿದ್ದಾರೆ. ಸೊ ನಾವು ಫೈನಲಿ ಗ್ರೇಟರ್ ನೋಯ್ಡಾ ರೀಚ್ ಆಗಿದ್ದಾಯಿತು. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್.